ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇಂದು ಜಮ್ಮುವಿನ ತಾವಿ ರೈಲು ನಿಲ್ದಾಣದಿಂದ ವಿಸ್ತೃತ ಶ್ರೀನಗರ ಜಮ್ಮು ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲು ಸೇವೆಗೆ ಹಸಿರು ನಿಶಾನೆ ತೋರಿಸಿದರು. ಈ ಹಿಂದೆ ಶ್ರೀನಗರದಿಂದ ಶ್ರೀ ಮಾತಾ ವೈಷ್ಣೋದೇವಿ ಕತ್ರಾದವರೆಗೆ ಕಾರ್ಯನಿರ್ವಹಿಸುತ್ತಿದ್ದ ರೈಲು ಈಗ ಜಮ್ಮುವಿನ ತಾವಿವರೆಗೆ ಸಂಚರಿಸಲಿದೆ. ವಿಸ್ತೃತ ಮಾರ್ಗದಲ್ಲಿ ನಿಯಮಿತ ಸೇವೆಗಳು ಶನಿವಾರದಿಂದ ಪ್ರಾರಂಭವಾಗಲಿವೆ. ರೈಲು ಈಗ 8 ಬೋಗಿಗಳ ಬದಲಿಗೆ 20 ಬೋಗಿಗಳೊಂದಿಗೆ ಕಾರ್ಯನಿರ್ವಹಿಸಲಿದ್ದು, ಇದು ಸಾಮರ್ಥ್ಯ, ಸಂಪರ್ಕ ಹಾಗೂ ಸೌಕರ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಪ್ರಯಾಣಿಕರು ಜಮ್ಮು ಮತ್ತು ಶ್ರೀನಗರದ ನಡುವೆ 5 ಗಂಟೆಗಳಿಗಿಂತ ಕಡಿಮೆ ಅವಧಿಯಲ್ಲಿ ಪ್ರಯಾಣಿಸಬಹುದಾಗಿದೆ. ಸಮಾರಂಭದಲ್ಲಿ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್, ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಉಪಸ್ಥಿತರಿದ್ದರು. यहाँ पर इतनी डिमांड है कि सीधा ही विस्फोट कर लिया गया। ಈ ಸಂದರ್ಭದಲ್ಲಿ ಅಶ್ವಿನಿ ವೈಷ್ಣವ್, ಕಳೆದ 12 ವರ್ಷಗಳಲ್ಲಿ ರೈಲ್ವೆ ವಲಯದಲ್ಲಿ ಗಮನಾರ್ಹ ಪರಿವರ್ತನೆ ಕಂಡುಬಂದಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 370ನೇ ವಿಧಿಯನ್ನು ರದ್ದುಗೊಳಿಸಿದ ನಂತರ ಈ ಪ್ರದೇಶವು ನಿರಂತರ ಅಭಿವೃದ್ಧಿಗೆ ಸಾಕ್ಷಿಯಾಗಿದೆ. ಹೆಚ್ಚುತ್ತಿರುವ ಪ್ರಯಾಣಿಕರ ಬೇಡಿಕೆಯನ್ನು ಗಮನದಲ್ಲಿಟ್ಟುಕೊಂಡು ರೈಲಿನಲ್ಲಿರುವ ಬೋಗಿಗಳ ಸಂಖ್ಯೆಯನ್ನು 8ರಿಂದ 20ಕ್ಕೆ ಹೆಚ್ಚಿಸಲಾಗಿದೆ ಎಂದರು. ಕಳೆದ ವರ್ಷ ಜೂನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕತ್ರಾದಿಂದ ಕಾಶ್ಮೀರಕ್ಕೆ ವಂದೇ ಭಾರತ್ ರೈಲು ಸೇವೆ ಉದ್ಘಾಟಿಸಿದ್ದರು. ಅಂದಿನಿಂದ 5,50,000ಕ್ಕೂ ಹೆಚ್ಚು ಪ್ರಯಾಣಿಕರು ಈ ಸೇವೆಯನ್ನು ಬಳಸಿಕೊಂಡಿದ್ದಾರೆ ಎಂದು ಹೇಳಿದರು. जम्मू श्रीनगर लाइन की कैपेसिटी को बढ़ाना, और कैपेसिटी को बढ़ाने के लिए कई प्रोजेक्ट्स हाथ में लिए जाएंगे आने वाले वर्षों में, जैसे काजीगुंड से बारामूला या काजीगुंड से बड़गांव, इसको डबलिंग करना, जैसे ऑटोमेटिक सिग्नलिंग का प्रोजेक्ट बनाना जिससे कि ज़्यादा ट्रेन्स इस रूट में जा सके, जैसे रियल टाइम सेंसर बेस्ड और कैमरा बेस्ड के सिस्टम्स लेके आना, जैसे कुछ ऐसे पाथ हैं जहां पर अगर एक क्रॉसिंग स्टेशन बन जाए एक्स्ट्रा टनल बना के तो उसमें कैपेसिटी इंक्रीज हो सकती है। इन सब चीज़ों पे लगातार एक फोकस के साथ ध्यान दिया जा रहा है।